ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ವೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ಸ್ ಸೊಪ್ಪು ತರಕಾರಿಗಳ ಸೀರೀಸಲ್ಲಿ ಪಾರ್ಟ್ 2 ಆಗಿ ಟೊಮ್ಯಾಟೊ ಸೀಡ್ಸ್ ಮತ್ತು ಬ್ರಿಂಜಾಲ್ ಸೀಡ್ಸ್ನ ನರ್ಸರಿನಲ್ಲಿ ಹಾಕಿ ಬೆಳೆಯೋ ರೀತಿ ಟ್ರೇನಲ್ಲಿ ಹಾಕಿ ಬೆಳೆಯೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಟ್ರೇನಲ್ಲಿ ಬೆಳೆದಂತಹ ಸಸ್ಯಗಳನ್ನ ಡೈರೆಕ್ಟು ಟ್ರಾನ್ಸ್ಫರ್ ಮಾಡಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಅಂಥದ್ದು. ನಾನು ಯಾವ್ಯಾವ ರೀತಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಅಂತ ನೋಡ್ತಾ ಹೋಗಿ. ದಯವಿಟ್ಟು ಯಾರಿನ್ನೂ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಎಲ್ಲ ಸೀಡ್ಸ್ಗಳನ್ನು ಕೂಡ ನಾನು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪ್ಟೂರು ಇಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ನಾನು ಟ್ರೇಗೆ ಹಾಕೋದಕ್ಕೆ ಯಾವ್ಯಾವ ರೀತಿ ಎಲ್ಲ ಥಿಂಗ್ಸ್ಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಒಣಗಿರುವಂತಹ ಕೌಡಂಗ್ ಕಾಂಪೋಸ್ಟು, ಮತ್ತು ಇದು ಕೋಕೋಪಿಟ್. ಇದು ಆ್ಯಕ್ಚುಲಿ ಕೋಕೋಪಿಟ್ ಅಲ್ಲ, ತಿಪ್ಟೂರು ಯಾವುದಕ್ಕೆ ಫೇಮಸ್ ಆಗಿರೋದು ಕೊಬ್ಬರಿ ಸುಲಿಯುವಾಗ ಸುರಿದಿರುತ್ತಲ್ಲ ಆ ಧೂಳು, ಕೊಬ್ಬರಿಯ ಧೂಳನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು. ಸೊ ಇಷ್ಟು ಥಿಂಗ್ಸ್ಗಳನ್ನ ನಾನು ಬೇಸಿಕಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೀಡ್ಸ್ಗಳನ್ನ ಹಾಕೋದಕ್ಕೆ ಒಂದು ಟ್ರೇ, ಇದು ಕೂಡ ನಾನು ಲೋಕಲ್ ನರ್ಸರಿನಲ್ಲಿ ತಗೊಂಬಂದಿರೋ ಅಂಥದ್ದು. ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಈ ವರ್ಮಿ ಕಾಂಪೋಸ್ಟನ್ನು ಸ್ವಲ್ಪ ನೀರು ಹಾಕ್ತಾ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಾವು ಜಾಸ್ತಿ ನೀರು ಹಾಕ್ತು ಅಂತಂದರೆ ಜಾಸ್ತಿ ತೇವಾಗಿ ಅದು ಸ್ಯಾಗಿ ಆದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿದ್ರೂ ಕೂಡ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಾವು ಈ ರೀತಿ ಮಾಡ್ತಾ ಹೋಗಬೇಕು. ನಾನು ಆ ಕೋಕೋಪಿಟ್ಟನ್ನು ಇಣಿದು ತೋರಿಸ್ತಾ ಇದ್ದೀನಿ. ಅದರಲ್ಲಿ 1 or 2 ಡ್ರಾಪ್ಸ್ ನೀರು ಹೋಗಬೇಕು, ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ನಾನು ಹಿಂದೆ ಸ್ಲೈಡಲ್ಲಿ ತೋರಿಸ್ಲಿಲ್ಲ, ಇದು ವರ್ಮಿ ಕಾಂಪೋಸ್ಟು ನಾವು ಯಾವುದೇ ಒಂದು ಬೆಳೆಗಳನ್ನ ಬೆಳೆಯೋದಕ್ಕೂ ಕೂಡ ಅತ್ಯುತ್ತಮವಾಗಿರುವಂತಹ ಫರ್ಟಿಲೈಸರ್. ಮತ್ತು ಇದು ಚೆನ್ನಾಗಿ ಒಣಗಿರುವಂತಹ ಕೌಡಂಗ್ ಕಾಂಪೋಸ್ಟು. ಈ 3 ಮಿಶ್ರಣ ಮಾತ್ರ ನಾನು ತೊಗೊಂಡಿರೋ ಅಂಥದ್ದು. ನರ್ಸರಿನಲ್ಲಿ ಇದ್ರ ಜೊತೆ DAP ಅಥವಾ 20-20 ಈ ಒಂದು ಗೊಬ್ಬರ ಕೂಡ ಯೂಸ್ ಮಾಡ್ತಾರೆ, ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ. ನಾನು ಆರ್ಗ್ಯಾನಿಕ್ ಆಗಿ ವೆಜಿಟೇಬಲ್ಸ್ನ ಬೆಳೀತಾ ಇರೋದ್ರಿಂದ ನಾನು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿಲ್ಲ. ನರ್ಸರಿನಲ್ಲಿ ಇದು ಆ್ಯಕ್ಚುಲಿ ವೇಸ್ಟಾಗಿ ಎಸ್ತಿದ್ದಂತಹ ಟ್ರೇ ನಾನು ಕೇಳಿ ತೊಗೊಂಬಂದಿರೋ ಅಂಥದ್ದು. ಅದರಲ್ಲಿ ಏನಾದರೂ ಫಂಗಸ್ ಇರಬಹುದು ಅಂತೇಳಿ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಮತ್ತು ಈ ಟ್ರೇನಲ್ಲಿರುವಂಥ ಎಲ್ಲ ಕಂಪಾರ್ಟ್ಮೆಂಟ್ಸ್ಗಳಿಗೂ ಕೂಡ ನಾವು ಮಿಕ್ಸ್ಚರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೋಕೋಪಿಟ್ನ ಹಾಕಬೇಕಾಗುತ್ತೆ. ಆ ಮಿಕ್ಸ್ಚರ್ ಎಲ್ಲದನ್ನು ಕೂಡ ಅಂದರೆ ಕೋಕೋಪಿಟ್ ಮಿಕ್ಸ್ಚರ್ನ ತುಂಬಿದಾದ ನಂತರದಲ್ಲಿ ನಾವು ಸೀಡ್ಸ್ಗಳನ್ನ ಹಾಕೋದಕ್ಕಿಂತ ಮುಂಚೆ ಈ ರೀತಿ ಒಂದು ಕಡ್ಡಿ ಅಥವಾ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಈ ರೀತಿ ಹೋಲ್ ಮಾಡಿಕೊಂಡ್ರೆ ನಾವು ಹಾಕುವಂತಹ ಸೀಡ್ ಡೈರೆಕ್ಟಾಗಿ ಆ ಹೋಲ್ ಒಳಗಡೆ ಹೋಗುತ್ತೆ. ಫಸ್ಟು ನಾನು ಈ ಟ್ರೇಗೆ ಹಾಕೋದಕ್ಕೆ ಆಯ್ಕೆ ಮಾಡ್ಕೊಂಡಿರೋ ಅಂಥದ್ದು ಟೊಮ್ಯಾಟೊ ಸೀಡ್ಸು. ನಾವು ಇದೇ ಟೊಮ್ಯಾಟೊ ಸೀಡ್ ಟ್ರೇನ ನರ್ಸರಿನಲ್ಲಿ ತೊಗೊಂಬರ್ತೀವಿ ಅಂತಂದರೆ ಅದು ನಮಗೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು. ಹಾಗಾಗಿ ನಾವೇ ಈ ರೀತಿ ಒಂದು ಕ್ವಾಲಿಟಿ ಸೀಡ್ಸ್ ಇರುವಂತಹ ಪ್ಯಾಕ್ನ ತೊಗೊಂಬಂದು ಮನೆಯಲ್ಲೇ ಆರಾಮಾಗಿ ನಮಗೆ ಬೇಕಾದಂತಹ ಸೀಡ್ಲಿಂಗ್ಸ್ಗಳನ್ನ ನಾವೇ ತಯಾರು ಮಾಡಿಕೊಂಡು ಹಾಕೋದ್ರಿಂದ ಕೃಷಿನಲ್ಲಿ ಎಕ್ಸ್ಪೆನ್ಸಿವ್ ಆಗಿರುವಂತಹದ್ದನ್ನು ಸ್ವಲ್ಪ ತಗ್ಗಿಸಬಹುದು ಅನ್ನೋ ಒಂದು ನನ್ನ ಆಲೋಚನೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದು ಬ್ರಿಂಜಾಲ್ ಸೀಡ್ಸು. ಆ್ಯಕ್ಚುಲಿ ನನಗೆ ಡೌಟ್ ಇರೋ ಅಂಥದ್ದು ಇದು ಬ್ರಿಂಜಾಲ್ ಸೀಡ್ಸು ಅಥವಾ ಮೆಣಸಿನ್ಕಾಯಿ ಸೀಡ್ಸು ನನಗೆ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಅವು ಒಂದೇ ಥರ ಕಾಣಿಸ್ತಾ ಇತ್ತು. ಅದು ಗ್ರೋ ಆದಮೇಲೆ ನನಗೆ ಕ್ಲಿಯರಾಗಿ ಗೊತ್ತಾಗೋದು. ನಾವು ಈ ರೀತಿ ಹೋಲ್ನ ಫಸ್ಟು ಮಾಡಿಕೊಂಡು ಆನಂತರ ಸೀಡ್ಸ್ ಹಾಕೋದ್ರಿಂದ ಆ ಹೋಲ್ ಒಳಗಡೆ ಅವು ನೀಟಾಗಿ ಎಷ್ಟು ಆಳಕ್ಕೆ ಬೇಕೋ ಅಷ್ಟು ಆಳಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ.
ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಇನ್ನೊಂದು ಲೇಯರ್ನ ಕೋಕೋಪೀಟ್ನ ನಾವು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ನಾವು ಈ ರೀತಿಯ ಒಂದು ಸ್ಪ್ರೇ ಬಾಟಲ್ ತಗೊಂಡು ಎಲ್ಲ ಹಾಕಿರುವಂಥ ಸೀಡ್ಸ್ಗಳಿಗೂ ಕೂಡ ಸ್ಪ್ರೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಪೈಪಲ್ಲಿ ನೀರನ್ನ ಹಾಯಿಸಬಾರ್ದು. ಇದಿಷ್ಟು ಕೂಡ ನನ್ನ ವೆಜಿಟೇಬಲ್ ಸೀರೀಸ್ನ ಪಾರ್ಟ್ 2 ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.